ಲೋ ಕಾಲೇಜ್ ಟೈಮ್ ಆಗಿಲ್ಲನಾ? ಇಲ್ಲ. ನನ್ನ ಮಗನೇ, ನಂತರ ದೂರ ಕಾಲೇಜ್ ಸೇರಿಸ್ಬೇಕಿತ್ತು, ನಿಂಗೆ ಗೊತ್ತಾಗಿರೋದು. ಇಲ್ಲೇ ಅದೋ ಪಕ್ಕದೊಳಗೆ ಸೇರ್ಕೊಂಡಿದ್ಯಾ, ಇನ್ನೇನು ಮಾಡ್ತೀಯ? ಆಯ್ತು ಹೋಗ. ಗಾಡಿ ಚೆನ್ನಾಗಿದೆ, ಎಷ್ಟಾಯ್ತು? 1.25 ಲಕ್ಷ. ಎಲೆಕ್ಟ್ರಿಕ್ ಗಾಡಿಗೆ ಅಷ್ಟೊಂದು ಕೊಟ್ಟೆನೋ? ಜರ್ಗು ಚೂರು ಬಸ್ ಸ್ಟಾಪ್ ತನಕ ಡ್ರಾಪ್ ಹಾಕು. ಬ್ರೋ, ಇದೇನು ಆಕ್ಟಿವ್ ಕೆಟ್ಟೋಯ್ತಾ? ಟ್ರಿಪ್ಸ್ ಎಲ್ಲ ಹಾಕಲ್ಲ ಇದರಲ್ಲಿ. ಬೇಜಾರು ಮಾಡ್ಕೊಂಬಿಡ ಹೋಗ. ಇಷ್ಟು ದಿವಸ ನಡ್ಕೊಂತಾನೆ ಹೋಗ್ತಿದ್ದೆ. ಯಾಕೋ ಮಚ್ಚ ಪ್ರತಿ ಸಲ ಲೇಟ್ ಬರ್ತೀಯಾ? ಆಗ್ಲಿಂದ 2 ಬಸ್ ಪಾಸ್ ಆಯ್ತು. ನಂದು ಯಾವಾಗ್ಲೂ ಇದ್ದಿದೆ ಅಂತ ಗೊತ್ತಾನೆ, ಬಿಡಲ್ಲ ಹೋಗ್ಲಿ. ಲೇ, ಯಾವ್ದು ಸುದೀಪ್ ಯಾಕೆ ಬಂದಿಲ್ಲ? ಅವ್ನಿಗೆ ಹುಷಾರಿಲ್ವಂತೆ ಕಣೋ. ಲೋ ಮಚ್ಚ, ಇಲ್ಲೇ ಟೈಮ್ ಆಯ್ತಲ್ಲೋ ಮಚ್ಚ. ಏನೋ ನಮ್ ಬಾಡು ಫೈನಲ್ ಇಯರ್ ಬಂದ್ರು ಬಸ್ಸಲ್ಲಿ ಹೊರಡೋದೇ ಆಯ್ತಲ್ಲೋ ಮಚ್ಚ. ನನ್ನ ತಮ್ಮ ಈಗ ಫಸ್ಟ್ ಇಯರ್ ಫ್ರೆಂಡ್ ಜೊತೆ ಗಾಡಿಲಿ ಹೋಗ್ತಾನೆ ಮಚ್ಚ. ಚೂರು ಬಸ್ ಸ್ಟಾಪ್ ತನಕ ಡ್ರಾಪ್ ಹಾಕೊಂಡ್ರೆ ತಿಕ್ಕ ಎಲ್ಲ ಮಾತಾಡ್ತಾನೆ ಮಚ್ಚ. ಹೆಂಗುರಿಯುತ್ತೆ ಹೇಳು ಮಚ್ಚ. ಬಸ್ ಬಂತು, ಬಾ. ಲೋ ಮಚ್ಚ, ಕಾಲೇಜ್ ಸ್ನ್ಯಾಪ್ ತೆಗ್ದಲ್ಲ, ತೋರಿಸು. ಮಚ್ಚ, ಏನೋ ನಿನ್ ತಮ್ಮ ಬೈಕ್ ರೈಡ್ ಹೋಗಿ ಶಿವಗಂಗೆಗೆ. ತೋರಿಸು. ಓ ಮಚ್ಚ, ಬೆಳಿಗ್ಗೆ ನನ್ನ ಫ್ರೆಂಡ್ ಬೈಕ್ ತಂದಾಗ್ಲೇ ಅನ್ಕೊಂಡೆ ಕಣಲ್ಲೋ. ಅವನಿಗಿದೆ ಇವತ್ತು, ಮನೆಗೆ ಹೋಗಿ ಮಾಡ್ತೀನಿ ಅವ್ನಿಗೆ. ನಾವ್ ನೋಡ್ ಮಚ್ಚ, ಒಂದ್ ಹುಡುಗಿ ಇಲ್ಲ, ಒಂದ್ ಬೈಕ್ ಇಲ್ಲ. ಥೂ, ನಮ್ ಜನ್ಮಕ್ಕೆ ಇಷ್ಟ ಬೆಂಕಿ ಹಾಕ. ಏನ್ ಮಾಡಕ್ಕಾಗಲ್ಲ ಮಚ್ಚ. ಎಲ್ಲ ನಿಮ್ಮ ಅಣ್ಣ ವಾಶ್ರೂಮ್ಗೆ ಹೋಗಿದ್ದಾನೆ. ಮಮ್ಮಿ ಫಿಶ್ ಮಮ್ಮಿ ಫಿಶ್ ಕಾಣಿಸ್ತಿಲ್ವಲ್ಲ? ಫ್ರೆಂಡಿಗೆ ಕೊಟ್ಬಿಟ್ಟ. ಅಷ್ಟು ಚಿಕ್ಕ ಮಕ್ಳನ್ನ ಈಗ್ಲೇ ಅನಾಥ ಮಾಡ್ಬಿಟ್ಟಲ್ಲೋ. ಕುತ್ಕೊಂಡಿರಿ, ಬರ್ತಾನ ಅವನು. 5 ನಿಮಿಷ ಬಂದೆ. ವಿಜಯ ಕರ್ನಾಟಕ. ಓಹೋ ಸುದೀಪ್ ಅವ್ರೇ, ಹುಷಾರಾದೇನಪ್ಪ? ಬಾರ್ಲೆ, ನನ್ಗೇನು ಆಗಿಲ್ಲ. ಸುಮ್ನೆ ಹುಷಾರಿಲ್ಲ ಅಂತ ಕಾಲೇಜ್ ಬರಕಂಗ ಆಡ್ತಿದ್ದೆ ಅಷ್ಟೇ. ಏನೋ ಬೇದಿನಾ? ಇಲ್ಲ, ವಾಂತಿ ಬೇದಿ 2. ಹಿಂಗೆ ನಾನು ರಕ್ಷಕ್ ಮಾತಾಡ್ತಾ ಇದ್ವಿ. ಡೈಲಿ ಬಸ್ಸಲ್ಲಿ ಓಡಾಡಿ ಬೇಜಾರಾಗ್ಬಿಟ್ಟಿದೆ ಮಚ್ಚ. ಸಾಕಾಗೋಗ್ಬಿಟ್ಟಿದೆ. ಫಸ್ಟ್ ಕ್ಲಾಸ್ ಡೈಲಿ ಮಿಸ್ ಆಗ್ತಿದೆ. ಏನ್ ಮಾಡೋದು ಮಚ್ಚ? ಅಲ್ಲ, ಹಂಗಾದ್ರೆ ಒಂದ್ ಐಡಿಯಾ ಹೇಳ್ತೀನಿ. ಗಾಡಿ ತಗೊಂಡ್ಬಿಡೋಣ ಮಚ್ಚ. ಗಾಡಿ ಅಂದ್ರೆ ಆಟ ನೀನು? ನಮ್ಮ ಹತ್ರ ಎಲ್ಲೋ ಇದೆ ಮಚ್ಚ ದುಡ್ಡು. ಸಡನ್ ಆಗಿ ಗಾಡಿ ತಗೊಂಡ್ ಹೆಂಗ್ ತಗೊಳಕಾಗುತ್ತೆ ಮಚ್ಚ? ಇಲ್ಲ ಅಂದ್ರೆ ಮಚ್ಚ, ಸೆಕೆಂಡ್ಸ್ ಅಲ್ಲಿ ತಗೊಳೋಣ. ಕಮ್ಮಿ ಆಗುತ್ತೆ, ಮತ್ತೆ ನಮ್ಮ ಬಜೆಟ್ಗೂ ವರ್ಕೌಟ್ ಆಗುತ್ತೆ. ಏನಂತ್ಯಾ? ಒಳ್ಳೆ ಐಡಿಯಾನೆ ಮಚ್ಚ. ರಕ್ಷಕ್ ಹತ್ರ ಒಂದ್ಸಲ ಮಾತಾಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಮಧ್ಯಾಹ್ನ ಆಗ್ತಿದ್ದಂಗೆ ಗುಡುಗು ಮುಚ್ಚಿ ಬರ್ತದೆ. ಸಾಕ್ಬಿಟ್ಟು ದುಡಮ್ ಒಳಗಿಟ್ಕೊಳ್ಳಿ. ಏನಮ್ಮ ಸಮಾಚಾರ? ನಾನು ರೂಮ್ ಕಡೆ ಬಂದಿದ್ದು. ರಕ್ಷಕ್, ಈ 3 ವರ್ಷ ನರ್ಕ ಅನ್ಭವಿಸಿ ಆ ಜನ ಜಂಗುಳಿರೋ ಬಸ್ಸಲ್ಲಿ ಓಡಾಡಿ ನಾನು ಸುದೀಪ್ ಒಂದು ನಿರ್ಧಾರಕ್ಕೆ ಬಂದಿದೀವಿ. ಏನ ನಿರ್ಧಾರ? ನಾವೆಲ್ಲ ಸೇರಿ ಗಾಡಿ ತಗೊಳ್ಳೋಣ ಅನ್ಕೊಂಡಿದೀವಿ. ನಾನ್ ಮಕ್ಳ ವಂಡರ್ಲಾ ಹೋಗಕ್ಕೆ ಕಾಸಿಲ್ಲ ಅಂದ್ರೆ ಇವಾಗ ಗಾಡಿ ತಗೊಳಕ್ ಬಂದಿದ್ದೀರಾ? ಮಗ, ನಾನ್ ತಮಾಷೆ ಮಾಡ್ತಿಲ್ಲ, ಸೀರಿಯಸ್ ಆಗಿ ಹೇಳ್ತಿದೀನಿ. ನಾವು 3 ಜನ ದುಡ್ಡು ಹಾಕಿ ನಾವು ಗಾಡಿ ತಗೊಂತಿದೀವಿ ಅಷ್ಟೇ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ? ಅದಕ್ಕೂ ನನ್ನ ಹತ್ರ ಪ್ಲಾನ್ ಇದೆ ಕಂದ. ಬಾಯಲ್ಲಿ ಕುತ್ಕೋ ಬಾ, ನಾನು ಹೇಳ್ತೀನಿ ಬಾ. ಎಸ್ ಹೋಗ್ತಾ ಇದೆ ಮೇಲಿಕ್ಕೆ. ಹಲೋ, ಏನ್ ಮಾಡ್ತಾ ಇದೀಯ ಸುದೀಪ್?
ಲೋ ಮಗ ಎಷ್ಟೋ ದುಡಿತೀಯ ದಿನಕ್ಕೆ? ಅಷ್ಟೇನಾ? ಲೋ ನೀನಲ್ಲಿ ಒಂದ್ ವಾರ ದುಡಿಯೋ, ನಾನು ಇಲ್ಲಿ ಅರ್ಧ ಗಂಟೆ ದುಡಿತೀನಲ್ಲೋ. ಓ ಸರಿ ಸರಿ. ಓ ಏನ್ ರಕ್ಷಕ್ ನೀನಿಲ್ಲಿ? ಮಗ ಟ್ರೇಡಿಂಗ್ ಅಲ್ಲೆಲ್ಲ ಫುಲ್ ಲಾಸ್ ಆಗಿ ಈಗ ಪಾಂಪ್ಲೆಟ್ ಮಾಡಕ್ ಬಂದಿದ್ದೀನೋ. ಹೌದಾ, ಬಿಡು ಏನಾಗಲ್ಲ ಬಾ, ಇಲ್ಲೇ ಪಾಂಪ್ಲೆಟ್ ಅಲ್ಲೇ ಒಳ್ಳೆ ದುಡ್ಡು ಬರ್ತೈತೆ, ಇದನ್ನೇ ಮಾಡೋಣ ಬಾ. ಹಲೋ ಸರ್, ನಿಮ್ಮ ಲೊಕೇಶನಲ್ಲಿ ಇದ್ದೀವಿ. ಅದೇ ಸರ್, ನಿಮ್ಮ ಆರ್ಡರ್ ಬಂದಿದೆ, ಬಂದು ಕಲೆಕ್ಟ್ ಮಾಡ್ಕೋತೀರಾ? ಓಕೆ ಸರ್, ಓಕೆ. ಮಚಾ ಚಿರುನ್ ಬರಕ್ ಹೇಳ್ತೀನಿ. ಸರಿ, ನಾನು ಟೀ ತೊಗೊಂಬರಕ್ ಹೋಗ್ತೀನಿ. ಹಲೋ, ಎಲ್ಲಿದ್ಯಾ? ಹೌದಾ, ಹಂಗೆ ಇಲ್ಲ ಅಡ್ಡದ ಹತ್ರ ಬಾ, ಇಲ್ಲೇ ಇದೀವಿ. ಸರಿ, ಬೇಗ ಬಾ. ಬಾಯ್ಸ್, ತಗೊಳಮ್ಮ ಟೀ ಕುಡಿ. ಸುಸ್ತಾಯ್ತು ಮಚ್ಚ. ಅದಕ್ಕೆ ಟೀ. ಮಚಾ, ನಾನೊಂದು ಗಾಡಿ ನೋಡಿದ್ದೀನಿ, ಬ್ರೋಕರ್ ಹತ್ರ ಮಾತಾಡಿದ್ದೀನಿ. 35,000 ಹೇಳ್ತಾವ್ ಇದಕ್ಕೆ. ಏನ್ ಮಾಡೋಣ ನೋಡು. ಮಚ್ಚ, ನಿಮ್ಮಿಬ್ರಿಗೂ ಓಕೆ ಆದ್ರೆ ನಂಗೂ ಓಕೆ. ಓಕೆ ಅಲ್ಲ? ನಂಗೇನು ಪ್ರಾಬ್ಲಮ್ ಇಲ್ಲ. ಹಲೋ ಅಣ್ಣ, ನೀವು ಹೇಳಿರೋ ಲೊಕೇಶನ್ ಅಲ್ಲೇ ಇದ್ದೀವಿ. ಎಲ್ಲಿದ್ದೀರಿ ನೀವು? ಹಾ ಸರಿ ಅಣ್ಣ, ಆಯ್ತು. ಬನ್ನಿ ಸರ್ ಒಳಗೆ. ಲೋ ಮಚ್ಚ, ಗಾಡಿ ನೋಡು, ಇದೇ ಗಾಡಿ ತಾನೇ ನಾವು ನೋಡಿದ್ದು. ಸೂಪರ್ ಆಗಿದೆ ಲೋ. ಇದು ಬಿಡು ಮರಿ, ನಿಮ್ಮ ಗರ್ಲ್ ಫ್ರೆಂಡ್ ಇದಾರಾ? ನಮ್ಗೆಲ್ಲ ಯಾರು ಸರ್? ಇದು ನಿಮ್ಗಲ್ಲ ಬಿಡಿ. ಆಕ್ಟಿವಾ 5G 2018 ಮಾಡಲ್. ನೀವು ಸ್ಟೂಡೆಂಟ್ಸ್ ಅಲ್ವಾ? 10% ಡಿಸ್ಕೌಂಟ್. ಬನ್ನಿ. ಆಕ್ಟಿವಾ 2010 ಮಾಡಲ್. ನೀವು ಸ್ಟೂಡೆಂಟ್ಸ್ ತಾನೆ, ಇನ್ನ 10% ಡಿಸ್ಕೌಂಟ್. ಬನ್ನಿ. ಮಚ್ಚ, ಆ ಗಾಡಿ ನಮ್ಮ ಬಜೆಟ್ ಅಲ್ಲಿ ಇಲ್ಲ. ಈ ಗಾಡಿ ತುಂಬಾ ಹಳೇದಾಯ್ತು ಕಣ. ಈ ಗಾಡಿ ತಾನೇ ನೋಡಿದ್ದು. ಸರ್, ಇದ್ರ ಬಗ್ಗೆ ಹೇಳಿ ಸರ್. 2019 ಮಾಡಲ್ ಡಿಯೋ, ಸಿಂಗಲ್ ಓನರ್, 10,000 ಓಡಿದೆ. ಕೂತ್ರೆ ಸುಮ್ಮಿ ಅಂತ ಹೋಗುತ್ತೆ, ಫುಲ್ ಕಂಫರ್ಟ್. ಎಕ್ಸ್ಲೇಟರ್ ಕೊಡೋದಾ ಬೇಡ ಸರ್? ಕ್ಯಾಶಾ, ಫೋನ್ ಪೇನಾ? ಸರ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್ ಪ್ಲೀಸ್, ಸ್ಟೂಡೆಂಟ್ಸ್. ಅದಕ್ಕೆ ಯಾಕೆ ಮಗ ಅವಳು ಹೇಳ್ತಿದ್ದಂಗೆ ಮಾಡ್ತೀರಾ? ತಾಳ್ರಿ.
ನಮ್ದು ಡಿಯೋ ಮಚ್ಚ. ಆಯ್ತು ಬಿಡೋ. ಮಚ್ಚ ರೋಡ್ ಚೆನ್ನಾಗಿದೆ, ಇಲ್ಲೇ ಫೋಟೋ ಶೂಟ್ ಮಾಡೋಣ. ಮಚ್ಚ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲ ಕಳಿಸ್ಬಿಡಾಯ್ತಾ? ಪೊಲೀಸ್ ಪೊಲೀಸ್ ಪೊಲೀಸು ಪೊಲೀಸ್ ಹಿಡ್ಕೊಳ್ಬೇಕು ಪೊಲೀಸು. ಎಲ್ಲ ಸಲ ನಾನೇ ಯಾಕೆ ಹೊಳಿಬೇಕು? ಅದೇ ಮಗ ಫೈನ್ ಬೀಳುತ್ತೆ ಅಂತ. ಕರೆಕ್ಟ್ ಮಚ್ಚ, ಹಿಡ್ಕೊಳ್ಬೇಕು. ಓ ಗಾಡಿ ಸ್ವಲ್ಪ ಧೂಳಾಗಿದೆ, ಮನೆಗೆ ಹೋದ್ಮೇಲೆ ಒಂದ್ಸಲಿ ಒರ್ಸ್ಕೊ. ಸರಿ ಹೊಸ್ತೀನಿ ಬಿಡು, ಸಿಗೋಣ, ಬಾಯ್. ಚಂಚಲ, ಐ ಲವ್ ಯು ಚಂಚಲ. ಯಾವನು ಗಾಡಿ ಮಧ್ಯದ ರೋಡಲ್ಲಿ ನಿಲ್ಸಿದವನು? ಯಾವನು ಮಚ್ಚ? ಯಾರ್ದಿದು ಗಾಡಿ? ಏನೋ ಮಾಡ್ತಿದ್ಯಾ? ಸ್ಟ್ಯಾಂಡ್ ಆಗ್ತಾ ಇದೆ. ಅದು ಕಿಕ್ಕರ್ ಕಣ, ಸ್ಟ್ಯಾಂಡ್ ಅಲ್ಲಿದೆ. ಏಯ್ ಗಾಡಿ ನಂದ ನಿಂದ? ಇನ್ನು ಡಿಮ್ಯಾಂಡ್ ಡಿಪ್ ಆಗ್ತಾನೆ ಇದೆಯಲ್ಲ. ಅವನು ಬಂದ 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 ಬಂದ. ಚಪ್ಪಲಿ ಯಾಕೋ ಗಾಡಿ ಅಡ್ಡ ರೋಡಲ್ಲಿ ನಿಲ್ಸ್ಬಿಟ್ಟು ಏನ್ ಮಾಡ್ತಾ ಇದ್ಯಾ? ಜಗಳ ಬೇಡ, ಅವನ ಹತ್ರ ಏನ್ ಮಾತು? ಇರೋ ಪೊಲೀಸಿಗೆ ಫೋನ್ ಮಾಡ್ತೀನಿ. ಮಾಡೋ ಫೋನ್ ಗುದ್ಬಿಟ್ಟು ಕಾಚಡ ನನ್ನ ಮಕ್ಕಳು. ಏನಮ್ಮ ಇಲ್ಲಿ? ಏನು ಇಲ್ಲಿ ಮಚ್ಚ, ಇಲ್ಲಿ ಕೊತ್ತಂಬರಿ ಸೊಪ್ಪು ತಗೊಂಬರಕ್ ಬಂದಿದ್ದ ಕಣ. ಇದನ್ನ ತಗೊಂಬರಕ್ ಅಷ್ಟು ದೂರದಿಂದ ಬಂದಿದ್ದ? ಇಲ್ಲ ಮಚ್ಚ, ಅಲ್ಲಿ ಫ್ರೆಶ್ ಇರಲ್ಲ, ಆಮೇಲೆ ರೇಟು ಜಾಸ್ತಿ, ಅದಕ್ಕೆ ಇಲ್ಲೇ ತಗೋಣ ಅಂತ ಬಂದೆ. ಸರಿ ಮಚ್ಚ, ನಮ್ಮಮ್ಮ ಕಾಯ್ತಿರ್ತಾರೆ, ಬರ್ತೀನಿ. ಹಲೋ ಮಚ್ಚ, ಮನೆ ಹತ್ರ ಬರ್ತೀನಿ, ಚೂರು ಗಾಡಿ ಕೀ ಕೊಡ. ಇಲ್ಲ ಕಣ, ನಾನು ಮತ್ತೆ ಮನೆಗೆ ಬಂದಿದ್ದೀನಿ ಗಾಡಿ ತಗೊಂಡು. ನಾಳೆ ಆಗುತ್ತೆ. ಯಾವಾಗ್ಲೂ ಹಿಂಗೆ ಮಾಡ್ತೀಯಲ್ಲೋ, ನಂಗೂ ಬೇಕಿತ್ತು ಗಾಡಿ ಇವಾಗ. ಮತ್ತೆ ಏನ್ ಚೂರು ಸಮಾಚಾರ? ಲೋ ಮಚ್ಚ, ಆದ್ರೂ ಈ ಸುದೀಪ್ ಜಾಸ್ತಿ ಆಯ್ತು. ನಿನ್ನೆ 10 ನಿಮಿಷ ಗಾಡಿ ಕೊಡು ಅಂದ್ರೆ ಅತ್ತೆ ಮನೆಗೆ ಹೋಗಿದ್ದೀನಿ ಅಂತಾನೆ, ಬರೋದ್ ನೆಕ್ಸ್ಟ್ ಡೇ ಆಗುತ್ತೆ ಅಂತಾನೆ. ಲೋ ಪೆಟ್ರೋಲ್ ಹಾಕ್ಸೋದ್ ನಾವು, ಇವನೇನೋ ಸುತ್ತಾಡ್ತಾನಲ್ಲೋ. ಅದ್ ಬಿಡೋ ಚಿರೋ, ಸಂಜೆ ನನಗ್ ಸಿಕ್ಕಿದ್ದ. 5 ರೂಪಾಯಿ ಪುದೀನಗೋಸ್ಕರ ಅಲ್ಲಿಂದ ಇಷ್ಟು ದೂರ ನಮ್ಮನೆ ತನಕ ಬಂದಿದ್ದ. ಅಲ್ಲ ಮಚ್ಚ, ನಾವಿಲ್ಲೇನೋ ಜಾಗ ಇಲ್ಲ ನಿಲ್ಸ್ಕೊಳಕ್ಕೆ ಅಂತ ಅವ್ರ ಮನೆ ಹತ್ರ ನಿಲ್ಸ್ಕೊ ಆರಾಮಾಗಿ ಅಂತ ಕೊಟ್ರೆ, ಇವ್ನ ಅತ್ತೆ ಮನೆಗೆ ಹೋಗಕ್ಕೆ ಮಾವನ್ ಮನೆಗೆ ಹೋಗಕ್ಕೆಲ್ಲ ತಗೊಂಡೋದ್ರೆ ನಾವೇನ್ ಮಾಡೋದ್ ಮಚ್ಚ? ಏನು ರುಬ್ನಿ ದುಡ್ಡಾಗ ತಗೊಂಡಿದ್ದಾನ, ನಾವಾಕಿಲ್ವಾ? ಮಗ ಇವಾಗ್ಲೂ ನನಗೆ ಕಾಲ್ ಮಾಡಿ ಸಾರ್ಟ್ ಔಟ್ ಮಾಡ್ಕೊಳಣ. ಹಲೋ ಲೋ, ಎಲ್ಲೋ ಇದ್ಯಾ? ಇಲ್ಲಿ ರೂಮ್ ಹತ್ರ ಬಾಯ್ಲಿ ಒಂಚೂರು. ಲೋ ಇವತ್ತಾಗಲ್ಲ ಕಣೋ, ನಮ್ಮಪ್ಪ ತಗೊಂಡೋಗಿದ್ದಾರೆ ಗಾಡಿನ. ಲೋ ನೀನು ಉಪಯೋಗಿಸೋದ್ರೆ ಮನೆಯವರೆಲ್ಲ ಉಪಯೋಗಿಸ್ತಾರಲ್ಲೋ. ಲೋ ಗಾಡಿ ತಗೊಂಬಾರ ಅಂದ್ರೆ ಅವ್ರ ಅಮ್ಮ ತಗೊಂಡೋಗಿದ್ದಾರೆ, ಅವ್ರ ಅಪ್ಪ ತಗೊಂಡೋಗಿದ್ದಾರೆ ಅಂತಾನಲ್ಲೋ. ಏನೋ ಮಾಡೋದು ಇವಾಗ ಮಚ್ಚ? ಒಂದ್ ಕೆಲಸ ಮಾಡೋಣ, ತಿಂಗಳಲ್ಲಿ 10 ದಿನ ಒಬ್ಬೊಬ್ರು ಮನೇಲಿ ಇರ್ಲಿ ಗಾಡಿ, ಅವಾಗ ಸರಿ ಆಗುತ್ತೆ. ಓಕೆನಾ? ಅವನ ಹತ್ರ ಮಾತಾಡೋಣ.
ಲೇ ಏನೋ ಮಾಡ್ಕೊಂಡೆ, ಏನಾಯ್ತು? ಲೋ ಆ ಹೆಣ್ಮಗು ಅಡ್ಡ ಬಂದ್ಲು ಕಣೋ. ನಿಂಗೆ ಎಷ್ಟ್ ಸಲ ಹೇಳಿದೀನಿ ಮುಂದೆ ನೋಡ್ಕೊಂಡು ಓಡಿಸು ಅಂದ್ರೆ ಹೆಣ್ಮಕ್ಳು ನೋಡ್ಕೊಂಡು ಓಡಿಸ್ತೀಯಾ? ಥೂ ನಿನ್ ಮಕ್ಕ ಮುಚ್ಚ. ಅಲ್ಲ ಕಣ, ನಿನ್ ಕಾಲ ಹಾಳಾಗ್ ಹೋಗ್ಲಿ, ಆ ಗಾಡಿಗೆ ಅಷ್ಟೆಲ್ಲ ಡ್ಯಾಮೇಜ್ ಆಗೈತಲ್ಲ, ಏನ್ ಮಾಡೋಣ ಇವಾಗ? ಅಷ್ಟೆಲ್ಲ 3 ಜನ ಕಷ್ಟಪಟ್ಟು ಅಷ್ಟೆಲ್ಲ ಓಡಾಡಿ ಗಾಡಿ ತಗೊಂಡಿದೀವಿ. ನೀನ್ ಈ ತರ ಬಿದ್ದು ಎದ್ದು ಹೆಣ್ಮಗೋಸ್ಕರ ಮಾಡಿದ್ರೆ ನಾವೇನ್ ಮಾಡೋಣ ಹೇಳು? ಲೋ ನನ್ ಕಾಲ್ ಲೇಟ್ ಆಗಿದೆ ಅಂತ ನಿನ್ ಕರುಣೆ ಇಲ್ಲ, ಗಾಡಿ ಬಗ್ಗೆ ಮಾತಾಡ್ತೀಯನೋ? ನನ್ ಕಾಲ್ಗಿಂತ ನಿನ್ ಗಾಡಿನೇ ಹೆಚ್ಚಾಗೋಯ್ತಾ? ಡಾಕ್ಟ್ರು ಆಪರೇಷನ್ ಮಾಡ್ಸು ಅಂದ್ರು, ನಾನೇ 100 ರೂಪಾಯಿ ಬ್ಯಾಂಡೇಜ್ ಹಾಕೊಂಡ್ ಬಂದಿದ್ದೀನಿ, ನಿನ್ ಗಾಡಿನೇ ಹೆಚ್ಚಾಗೋಯ್ತಾ ನನ್ ಕಾಲ್ಕಿಂತ? ನೀವೆಲ್ಲಾ ಫ್ರೆಂಡ್ಸಾ? ಥೂ ಕಚಡಗಳ, ಹೋಗ್ರ. ಲೇ ಇವಾಗ ಗಾಡಿ ಡ್ಯಾಮೇಜ್ ಎಲ್ಲ ಯಾವನ ಕಟ್ತಾನೆ? ಇನ್ 3 ತಿಂಗಳು ನೀನ್ ಗಾಡಿ ಮುಟ್ಬೇಡ, ನೀನ್ ಕೂರಂಗೂ ಇಲ್ಲ ಇಂದ ಹೇಳ್ತಾ ಇದ್ದೀನಿ. ಲೋ ಹೋಗ್ತಾ ನಂಗೊಂದ್ ಹೆಲ್ಪ್ ಮಾಡ್ಬಿಟ್ಟು ಹೋಗ್ತೀಯಾ? ಗಾಡಿ ಡಿಕ್ಕಿ ಒಂದ್ ಪಾರ್ಸಲ್ ಇದೆ, ತಂದ್ ಕೊಟ್ಬಿಟ್ಟು ಹೋಗ್ಬಿಡಪ್ಪ. ಬಂದೇ ಇರು ನೀನ್. ಲೋ ಕಾಸ್ಟ್ಲಿ ಮಾಲು, ನಿಧಾನಕ್ಕೆ ಕೊಡೋ. ಅಂತದೇನಿಟ್ಟಿದ್ಯೋ ಅದ್ರಲ್ಲಿ? ಡರಕ್ ಏನಿಟ್ಟವನು? ಏನ್ ಹಿಂಗಾಡ್ತವನೆ? ರಾಜಾಜಿ. ಲೋ ಮಚ್ಚ, ಆಕ್ಸಿಡೆಂಟ್ ಎಲ್ರಿಗೂ ಆಗುತ್ತೆ, ಬಾ ಮಚ್ಚ ಪಾರ್ಟಿ ಮಾಡೋಣ. ಅವಾಗ್ಲೇನು ಅಂದೆ? ವಾಗ ಏಯ್ ಫ್ರೆಂಡ್ಸ್ ಅಂದ್ಮೇಲೆ ಮಾತ್ ಬರುತ್ತೆ ಹೋಗುತ್ತೆ, ಏನಲ್ಲೇ ಬರೋಬರ. ಬಾ ಮಚ್ಚ. ಬಾ ಮಚ್ಚ ಮಾಡೋಣ. ಮಚ್ಚ ನೀನ್ ಕುಡಿಯಲ್ವೇನಾ? ನೀವ್ ಹೋಗ್ರ, ನಾನು ಆಮೇಲೆ ಫುಲ್ ಬಾಟ್ಲು ಕುಡ್ಕೊಂತೀನಿ. ಮಚ್ಚ ಸ್ವಲ್ಪ ಕುಡಿಯೋ, ಪೈನ್ ಎಲ್ಲ ಹೋಗುತ್ತೆ. ನೀವ್ ಹೋಗ್ರ, ನಾನು ಕುಡಿತೀನಿ. Few moments later. ನಮ್ಮ ಮಗನೇ, ಏಯ್ ಇದಕ್ಕೆಲ್ಲ ದುಡ್ಡಿರತ್ ನಿನಗೆ? ಗಾಡಿಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸು ಅಂದ್ರೆ ತಿಕ್ಕ ಎಲ್ಲ ಮಾತಾಡ್ತೀಯ? ಮಕ್ಳ ನನ್ ದುಡ್ಡಲ್ಲೇ ಕುಡ್ದು ಗಂಚಲಿಗಳು ಮಾತಾಡ್ತೀರಾ? ಅಯ್ಯ ತಗಡೆ, ಅವತ್ ಹೊಟ್ಟೆ ತುಂಬಾ ಕೊಡ್ದಲ್ಲೋ ನಮ್ಮಿಬ್ರು ದುಡ್ಡಲ್ಲಿ ಕಬಾಬ್ಗೂ ಕಟ್ಟಿದೀವಿ ಬಿಲ್ಲು. ಆಮೇಲೆ ಹೋಗ್ಬಿಟ್ಟು ಯಾವ್ದೋ ಕಾರಿಗೆ ಗುದ್ಬಿಟ್ಟು ಅದ್ರ ಬಿಲ್ಲು ನಾವೇ ಕಟ್ಟಿದೀವಿ. ಇವತ್ತೇನೋ ಒಂದ್ ಪೆಗ್ ಕೊಡ್ಸಿದ್ಕೆ ಎಕ್ಸ್ಟ್ರಾ ಮಾತಾಡ್ತೀಯ? ಥೂ. ಏ ಮಗ, ನನ್ ಮಕ್ಳ, ನೀನ್ ಬಿದಿದ್ಗೆ ಇಷ್ಟೆಲ್ಲ ಆಡ್ತಿದ್ಯಾ? ನಾನ್ ಅವತ್ ನಾವ್ ಅಪ್ಪ ಅಮ್ಮ ಹೇಳಿದ್ರು ಅಂತ ಕೊತ್ಮಿರಿ ಸೊಪ್ಪು ತಗೊಂಬರಕ್ ಹೋದ್ರೆ ನನ್ ಮೇಲೆ ಅಷ್ಟೊಂದ್ ಎಗರಾಡಿದ್ರೆ ಅಲ್ಲ. ಗಾಡಿನೂ ಬೇಡ, ಇದು ಬೇಡ ನನ್ಗೆ ನನ್ ದುಡ್ಡು ವಾಪಸ್ ಕೊಟ್ಬಿಡ್ರಿ, ನಾನ್ ಒಯ್ತೀನಿ ಇವಾಗ. ಲೇ ಅಪ್ಪಿ, 2,000 ರೂಪಾಯಿ ಜಾಸ್ತಿ ಹಾಕಿದೀನಿ ನನ್ನ ಗಾಡಿಗೆ. ಮೊನ್ನೆ ಗಾಡಿ ನಿಂತೋಗಿತ್ತು ಅಂತ ಫೋನ್ ಮಾಡಿದ್ರೆ ಒಬ್ರಾರು ಬಂದ್ರ? ಥೂ ನಿಮ್ ಜನ್ಮಕ್ಕೆ. 2 ಕಿಲೋಮೀಟರ್ ತಳ್ಕೊ ಬಂದಿದ್ದೀನಿ. ನಿಮಗ್ ಬೇಡದಿದ್ ಗಾಡಿ ನನಗೂ ಬೇಡ. ಗಾಡಿ ಸರಿ ಮಾಡ್ಸಕ್ ನನ್ನ ಹತ್ರನು ದುಡ್ಡಿಲ್ಲ. ಅವತ್ ಗಾಡಿ ತಗೋಣ ಅಂತ ಪ್ಲಾನ್ ಮನೆಗ್ ತಂದೋರ್ ನೀವು, ಈಗ ನನಗ್ ತಗ್ಲಾಕ್ ನೋಡ್ತಾ ಇದೀರಾ? ನಿಮಗ್ ಬೇಡವಾಗಿಲ್ದಾರ ಗಾಡಿ ನನಗೂ ಬೇಡ, ಮಾರ್ಬಿಡಣ. ಹೂನಪ್ಪ, ಸಾಕಾಗೋಗಿದೆ. ಗಾಡಿಗೆ ಪೆಟ್ರೋಲ್ ಹಾಕ್ಸಿ ಅದು ಸರ್ವಿಸ್ ಕಟ್ಟಿ ಮಾರ್ಬಿಡಣ. ನಂಗೆ 200 ರೂಪಾಯಿ ಜಾಸ್ತಿ ಬೇಕಷ್ಟೇ. The next day. ಹಲೋ ಸರ್, ಇಲ್ಲ ಗಾಡಿ ಹತ್ರ ಇದ್ದೀನಿ. ಏನ್ ಸರ್ ಗಾಡಿ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ, ಸ್ಕ್ರಾಚಸ್ ಎಲ್ಲ ಆಗಿದೆ. ಸರಿ ಆಯ್ತು, ಕೀ ಕೊಡಿ. ಥ್ಯಾಂಕ್ಸ್.